ನಾವು ಏನಾಗಿತ್ತು 99 ಎಲೆಕ್ಷನಲ್ಲಿ ನನ್ನ ಗಾಡಿಯಲ್ಲೇ ಬೆಳಿಗ್ಗೆ 6 ಗಂಟೆ ಕರ್ಕೊಂಡೋಗಿ ಅವರನ್ನು ಇಡೀ ಕ್ಷೇತ್ರ ನಾವು ಒಟ್ಟಿಗೆ ಸುತ್ತಿದ್ವಿ. 13ರಲ್ಲಿ ಮತ್ತೆ ಪುನಃ ನನ್ನ ವಿರುದ್ಧ ಷಡ್ಯಂತ್ರ ಆಯಿತು. CD ಅಂತ ಏನೋ ಒಂದು ಬಂತು, ಯಾರು ಅಂತ ಗೊತ್ತಿಲ್ಲ, ಹುಡುಗಿ ಯಾರೋ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರಿಂದ ರಾಜ್ಯ ನಾಯಕರು ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ರು. TV ನೋಡುವಾಗ ಕ್ಯಾಂಡಿಡೇಟ್ ಚೇಂಜ್ ಆಯಿತು. ಉಡುಪಿ ಆಗುವಾಗ ಯಶ್ಪಾಲ್ ಸೋಲ್ ಆಗಲೇ ಗೊತ್ತು ಹೇಗಾಗಬೇಕು ಹೇಳಿ. ಒಬ್ಬ 3 ಬಾರಿ ಶಾಸಕನಾದ ಅಂತಾನೆ ಒಂದು ಸರ್ತಿಯೂ ಸೋಲಿಲ್ಲ. ನನ್ನ BJP ಲೀಡರ್ಸ್ ಇಷ್ಟು ಜನ ಇದ್ದಾರೆ, ಯಾರು ಒಬ್ಬರು ಒಂದು ಶಬ್ದ ನನ್ನ ಪರವಾಗಿ ನಿಲ್ಲಿಲ್ಲ. ನನಗೆ ಇದು ಬಿಡಲಿ, ಜನಿವಾರದ ಹುಟ್ಟಿದ್ದೊಂದು ಬ್ರಾಹ್ಮಣ ಜಾತಿಯಲ್ಲಿ ಅಂತ ಹೇಳೋದು ಒಂದು ಬಿಟ್ಟರೆ ನಂದೇನು ದೋಷ ಇದೆ? ನಾನು ಕೆಲಸ ಮಾಡಲಿಲ್ವಾ? ಕಾರ್ಯಕರ್ತರೊಟ್ಟಿಗಿರಲಿಲ್ವಾ? ಜನರಿಗೆ ಅಭಿವೃದ್ಧಿ ಮಾಡಲಿಲ್ವಾ? ಯಾರು ನಿಂತರೂ ಗೆಲ್ತಾರೆ BJPಯಿಂದ, ಒಂದು ತಂತಿ ಕಂಬ ನಿಂತರೂ ಗೆಲ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಸರಿ, 2ನೇ ಸರ್ತಿ ಆಘಾತ, ಮೋಸ. ನಮಗೆ ಎಲ್ಲಿ ತನಕ ಅಂದರೆ ಹೊಸ ದಿಗಂತದಲ್ಲಿ ನಂದೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ, ದುಡ್ಡು ಕೊಡ್ತೇನೆ ಅಂದರೆ ಹಾಕ್ಲಿಕ್ಕೆ ಬಿಡಿಲ್ಲ. ಕಾಂಗ್ರೆಸ್ನವರದ್ದು ಹಾಕಿದ್ದಾರೆ. ಈಗ ರಘುಪತಿ ಭಟ್ರು BJPಯ, ಕಾಂಗ್ರೆಸ್ ಅಥವಾ ಪಕ್ಷೇತರ? ನಾನು ಕಾಂಗ್ರೆಸ್ಸಿಗೆ ಹೋಗಿದ್ದೇನೆ ಅಂತ ಪ್ರಚಾರ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ನಮ್ಮ ಉಡುಪಿಯ ಶಾಸಕರ ಯಶ್ಪಾಲ್ ಸುವರ್ಣರ ಬೆಂಬಲಿಗರು. ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ನನಗೇನು ಅಂಥ ವ್ಯಕ್ತಿತ್ವ ಅವ್ರ ಹತ್ರ ಕಾಣ್ತಾ ಇಲ್ಲ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಒಬ್ಬ ಸಾಮಾನ್ಯ ಶಾಸಕರು. ಯಶ್ಪಾಲ್ ಸುವರ್ಣ ನೋಕಲಿ ಸಂಘಟನೆ, ಹೋರಾಟ, BJPಯ ಒಂದು ಏಳಿಗೆಗೆ ನಾವು ತುಂಬ ಒಂದು ಯಂಗ್ ಟೀಮ್ ನಾವು ಭಾಳ ಕೆಲಸ ಮಾಡಿದ್ವಿ.